ಸರಿಯಾಗಿ ಕುಣಿಯಲು ಬಾರದ ನರ್ತಕಿಯೊಬ್ಬರು ಎಲ್ಲರ ಮುಂದೆ ಬಂದು ಒಂದು ಹೇಳಿಕೆಯನ್ನು ನೀಡಿದ್ರಂತೆ. ಈ ಸ್ಟೇಜ್ ಸರಿ ಇಲ್ಲ, ಈ ಸ್ಟೇಜನ್ನು ಹಾಕ್ಸಿರುವಂಥವರು BJPಗರು. ಹಾಗಾಗಿ ನನ್ನ ಕೈಯಿಂದ ಸರಿಯಾಗಿ ಕುಣಿಯೋದಕ್ಕೆ ಸಾಧ್ಯವಾಗಲಿಲ್ಲ ಅಂತ ಹೇಳಿಕೆಯನ್ನು ನೀಡಿದ್ರಂತೆ. ಮಾವಿನ ಹಣ್ಣುಗಳನ್ನು ಕದಿಯಲಿಕ್ಕೋಸ್ಕರ ಒಬ್ಬ ಕಳ್ಳ ಒಂದು ತೋಟದ ಒಳಗಡೆ ಹೋದನಂತೆ. ಆ ಕಳ್ಳ ಎಷ್ಟೇ ಪ್ರಯತ್ನವನ್ನು ಪಟ್ಟರೂ ಒಂದೇ ಒಂದು ಮಾವಿನ ಹಣ್ಣನ್ನು ಕದಿಯೋದಕ್ಕೆ ಸಾಧ್ಯವೇ ಆಗಲಿಲ್ವಂತೆ. ಕೊನೆಗೆ ಆ ಕಳ್ಳ ತನ್ನ ಎಲ್ಲ ಕಳ್ಳ ಸ್ನೇಹಿತರ ಬಳಿ ಬಂದು, ನಾನು ಸಹ ನಿಮ್ಮ ಹಾಗೆ ಮಾವಿನ ಹಣ್ಣುಗಳನ್ನು ಕದ್ದ ನಂತರ ಒಂದು ಮಾವಿನ ಹಣ್ಣನ್ನು ತಿಂದು ನೋಡಿದೆ. ಆ ಮಾವಿನ ಹಣ್ಣು ತುಂಬ ಕಹಿಯಾಗಿತ್ತು, ಸಿಹಿಯಾಗಿ ಇರಲಿಲ್ಲ. ಆ ಮಾವಿನ ಮರಗಳನ್ನು ಬೆಳೆಸಿದಂಥವನು BJPಗನಂತೆ. ಹಾಗಾಗಿ ಆ ಎಲ್ಲ ಮಾವಿನ ಹಣ್ಣುಗಳನ್ನು ಅಲ್ಲೇ ಬಿಸಾಕಿ ಬಂದ್ಬಿಟ್ಟೆ ಅಂತ ತನ್ನ ಕಳ್ಳ ಸ್ನೇಹಿತರ ಬಳಿ ಹೇಳ್ಕೊಂಡಂತೆ. ಇವತ್ತಿನ ದಿನ ನಮ್ಮ ರಾಜ್ಯದಲ್ಲಿ ಆಗಿರುವಂತಹದ್ದು ಇಂತಹದ್ದೇನೆ. ರಾಜ್ಯದ ಸಮಸ್ಯೆಗಳಾಗಿರ್ಬೋದು, ಜನರ ಸಮಸ್ಯೆಗಳಾಗಿರ್ಬೋದು, ಆಡಳಿತ ಪಕ್ಷವನ್ನು ಏನಾದರೂ ಒಂದು ಪ್ರಶ್ನೆಯನ್ನು ಮಾಡ್ತು ಅಂತಂದರೆ, ಹಿಂದೆ ಇದ್ದಂತಹ BJP ಸರ್ಕಾರ ತುಂಬ ಸಾಲ ಮಾಡಿಬಿಟ್ಟು ಹೋಗ್ಬಿಟ್ಟಿದೆ. ಹಾಗಾಗಿ ನಮ್ಮ ಕೈಲೇನು ಮಾಡೋದಕ್ಕಾಗ್ತಾ ಇಲ್ಲ. ಕೇಂದ್ರದಲ್ಲಿ ಇದೆಯಲ್ಲ BJP, ಅದು ಸರಿ ಇಲ್ಲ. ಹಾಗಾಗಿ ನಮ್ಮ ಕೈಲಿ ಸರಿಯಾಗಿ ಆಡಳಿತ ನಡೆಸೋದಕ್ಕಾಗ್ತಾ ಇಲ್ಲ. ಮೋದಿ ಸರಿ ಇಲ್ಲ, ಹಾಗಾಗಿ ಆಡಳಿತ ನಡೆಸೋದಕ್ಕಾಗ್ತಾ ಇಲ್ಲ. ಬರೀ ಇಂತಹದೇ ಪ್ರಶ್ನೆ. ಏನೇ ಪ್ರಶ್ನೆ ಕೇಳಿ, BJP ಅವ್ರು ಸರಿ ಇಲ್ಲ, ಅವ್ರು ಸರಿ ಇರಲಿಲ್ಲ, ಇವ್ರು ಸರಿ ಇರಲಿಲ್ಲ, ಅಲ್ಲಿ ಸರಿ ಇಲ್ಲ, ಹಿಂದೆ ಸರಿ ಇಲ್ಲ. ಸ್ವಾಮಿ, ನಿಮಗೆ 138 ಇದ್ದೀರಾ ಇವಾಗ. ನಿಮಗೆ ಏನಕ್ಕಾಗಿ ಇಷ್ಟೊಂದು ಸೀಟ್ಗಳನ್ನು ಕೊಟ್ಟಿದ್ದು ರಾಜ್ಯದ ಜನತೆ? ಆಡಳಿತವನ್ನು ನಿಮ್ಮ ಕೈ ಕೊಟ್ಟಿದ್ದೇತಕ್ಕಾಗಿ ಅಧಿಕಾರವನ್ನು ನೀವು ನಡೆಸಿ ಅಂತ ಅಂದ್ಬಿಟ್ಟು ನಿಮ್ಮ ಕೈ ಕೊಡ್ರೆ ನೀವು ನೋಡ್ರೆ ಬೆಳಗಿನ ಸಂಜೆ ತನಕ ನೀವುಗಳೇ ಕಿತ್ತಾಡ್ಕೊಂಡು ಕೂತಿರ್ತೀರ. ಯಾವುದಾದ್ರೂ ಒಂದೇ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳು ಅವ್ರ ಅಭಿಮಾನಿಗಳು ಯಾರಿದ್ರು ಹೇಳ್ಬಿಡ್ರಪ್ಪ. ಇವತ್ತಿನ ದಿನ ತನಕ 2 ವರ್ಷ ಬಂದ್ಬಿಡ್ತು. ಇವತ್ತಿನ ದಿನಕ್ಕೆ ಬತ್ತು ಅಂತಂದರೆ ಯಾವ್ದಾರು ಅಭಿವೃದ್ಧಿ ಕಾರ್ಯಕ್ರಮಗಳು ಯಾವ್ದಾದ್ರು ತೋರಿಸ್ಬಿಡಿ. ಅಲ್ಲಿ ಯಾವುದೋ ಒಂದು ನೋಡಿದೆ, ಯಾರೋ ಹಾಕೊಂಡು ಟ್ರೋಲ್ ಮಾಡ್ತಾ ಇದ್ರು. ಒಂದು ಕಡೆ ಗುದ್ಲಿ ಪೂಜೆ ಮಾಡಿದ್ರೆ ಇವರು ಕುಮಾರಸ್ವಾಮಿ ಅವರು ಗುದ್ಲಿ ಪೂಜೆ ಮಾಡಿ ಬಂದಿದ್ದಾರೆ, ಅದಕ್ಕೆ ಹೋಗ್ಬಿಟ್ಟು ಇನ್ನೊಬ್ರು ಯಾರೋ ಹೋಗ್ಬಿಟ್ಟು ಗುದ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಎರಡೆರಡು ಎಲ್ಲರೂ ಮಾಡ್ಕೊಳ್ತಾ ಇರಿ. ಅದೇನೋ ಬದಲಾಗಿಲ್ಲ ಅಂದರೆ ಜಲ್ಲನೇ ಬದಲಾಯಿಸ್ಬಿಡ್ತಾರೆ ಅಂತ ಹೇಳ್ತಾ, ಆ ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. BJPಗರಿಗೆ ಹೇಳ್ತಾ ಇರೋದು, ಸರಿಯಾಗಿ ಸ್ಟೇಜ್ ಹಾಕ್ಸ್ರಪ್ಪ. ಆಮೇಲೆ ಯಾಕ್ರಿ BJPಗರು ಸರಿಯಾಗಿರೋ ಸಿಹಿಯಾಗಿದ್ದಂಥ ಮಾವಿನ ಹಣ್ಣುಗಳನ್ನ ಬೆಳೀರಿ. ಯಾವ ಸುಮ್ಮನೆ ಕೈ ಅಂತೆ ಮಾವಿನ ಹಣ್ಣುಗಳು.